ಜೈ ಭಾರತ್, ವಂದೇ ಮಾತರಂ. ಪಾಕಿಸ್ತಾನ ಹಠಕ್ಕೆ ಬಿದ್ದಾಗೆ ಕಾಣುತ್ತಿದೆ. ಭಾರತವನ್ನು ಇಲ್ಲಿಗೆ ಕರೆಸ್ತೀವಿ, ಇಲ್ಲೇ ಅವರ ಜೊತೆ ಆಟ ಆಡ್ತೀವಿ ಅಂತ ಒಂದು ಹುಚ್ಚುತನ ಅವರಿಗೆ. ಭಾರತದ ಆಟಗಾರರನ್ನು ಪಾಕಿಸ್ತಾನಕ್ಕೆ ಕಳುಹಿಸಿದಿಲ್ಲ ಅಂತ ಈಗಾಗಲೇ ಬಿಸಿಸಿಐ ಹೇಳಿದೆ. ಅದು ಕೂಡ ಐಸಿಸಿ ಜೊತೆನೂ ಕೂಡ ಮಾತುಕತೆ ನಡೆದಿದೆ. ಅದು ಎಲ್ಲರಿಗೆ ಗೊತ್ತಿರುವ ವಿಚಾರ. ಭಾರತ ಹೈಬ್ರಿಡ್ ಮಾಡೆಲ್ ಅನ್ನು ಬಯಸುತ್ತಿದೆ. ಭಾರತದ ಪಂದ್ಯವನ್ನು ಬೇರೆ ರಾಷ್ಟ್ರಗಳಿಗೆ ಸ್ಥಳಾಂತರಿಸಿ ಅದರಲ್ಲಿ ಫೈನಲ್ ಕೂಡ ಸೇರಿ ಅಲ್ಲಿ ಆಟ ಆಡಲು ಬಯಸುತ್ತಿದೆ. ಆದರೆ ಪಾಕಿಸ್ತಾನ ಮಾತ್ರ ಎಲ್ಲವೂ ಇಲ್ಲಿಯೇ ನಡಿಬೇಕಂತ ಹಠ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಕಿಸ್ತಾನ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಭಾರತದ ಕ್ರಿಕೆಟ್ ತಂಡ ಪಾಕಿಸ್ತಾನಕ್ಕೆ ಯಾಕೆ ಹೋಗುದಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅಲ್ಲಿ ಭಯೋತ್ಪಾದಕ ಕೃತ್ಯ ಮಿತಿ ಮೀರುತ್ತಿದೆ. ಸ್ವತಃ ಅಲ್ಲಿನ ಜನರೇ ಹಾಗೂ ಮಾಜಿ ಪ್ರಧಾನಿ ಕೂಡ ಸೇಫ್ ಆಗಿಲ್ಲ. ಹೀಗಾಗಿ ಭಾರತ ಯಾವುದೇ ರೀತಿಯ ರಿಸ್ಕ್ ತೆಗೊಳ್ಳಲು ಬಯಸುತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಬಿಸಿಸಿಐ ಈಗ ಅಂಧರ T20 ವರ್ಲ್ಡ್ ಕಪ್ ಕೂಡ ಪಾಕಿಸ್ತಾನದಲ್ಲಿ ನಡೆಯಲಿದೆ. ಅಲ್ಲಿಗೂ ಕೂಡ ಭಾರತ ತಮ್ಮ ತಂಡವನ್ನು ಕಳುಹಿಸದೇ ಇರಲು ನಿರ್ಧರಿಸಿದೆ. ಪಾಕಿಸ್ತಾನ ಸೇಫ್ ರಾಷ್ಟ್ರ ಅಲ್ವೇ ಅಲ್ಲ. ಅಲ್ಲಿನ ಕ್ರಿಕೆಟರ್ಗೆ ಹಾಗೂ ಅಲ್ಲಿನ ಕ್ರಿಕೆಟ್ ಮಂಡಳಿಗೆ ಯಾಕೆ ಇದುವರೆಗೆ ಅರ್ಥ ಆಗುತ್ತಿಲ್ಲ ಅಂತ ಗೊತ್ತಾಗುತ್ತಿಲ್ಲ. ಹೆಚ್ಚು ದಿನ ಬೇಡ, 2 ದಿವಸ ಹಿಂದೆ ಕೂಡ ಪಾಕಿಸ್ತಾನದಲ್ಲಿ ಒಂದು ಭೀಕರ ಬಾಂಬ್ ದಾಳಿ ನಡೆದಿದೆ. ಅದರಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ಅದು ಕೂಡ ಸೇನೆಯ ಮೇಲೆ ದಾಳಿ ಮಾಡಿದ್ದಾರೆ. ಸ್ವತಃ ಅಲ್ಲಿ ಸೇನೆ ಕೂಡ ಸುರಕ್ಷಿತವಾಗಿಲ್ಲ. ಇದೊಂದು ಗಂಭೀರವಾದ ವಿಚಾರ. ಆದರೆ ಪಾಕಿಸ್ತಾನ ಮಾತ್ರ ಇದನ್ನು ಹಗುರವಾಗಿ ತೆಗೆದುಕೊಳ್ಳುತ್ತಿದೆ. ಭಾರತ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡದಿದ್ದರೆ ಪಾಕಿಸ್ತಾನಕ್ಕೆ ಲಾಸ್ ಆಗುವುದು ಖಂಡಿತ. 1 ಮಿಲಿಯನ್ ಗಟ್ಟಲೆ ಲಾಸ್ ಆಗಬಹುದು. ಹಾಗಂತ ನಮ್ಮ ಆಟಗಾರರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ. 2008ರಲ್ಲಿ ಶ್ರೀಲಂಕಾದ ಮೇಲೆ ಕೂಡ ದಾಳಿಯಾಗಿತ್ತು. ಅದನಂತರ ಅಲ್ಲಿ ಕ್ರಿಕೆಟ್ ಆಟವಾಡುವುದನ್ನೇ ನಿಲ್ಲಿಸಲಾಗಿತ್ತು. ಮತ್ತೆ ಅದೇ ಶ್ರೀಲಂಕಾ ಪಾಕಿಸ್ತಾನಕ್ಕೆ ತೆರಳಿ ಸರಣಿಯನ್ನು ಆಡಿತ್ತು. 1-2 ವರ್ಷ ಹಿಂದೆ ಕೂಡ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ಸರಣಿ ನಡೆಯುತ್ತಿರುವಾಗಲೂ ಕೂಡ ಈ ಬೆದರಿಕೆಯೊಡ್ಡಿ ಅಂದ್ರೆ ಬಾಂಬಿನ ಬೆದರಿಕೆಯೊಡ್ಡಿ ಆ ಸೀರೀಸ್ ಅನ್ನು ಕೂಡ ಅರ್ಥದಲ್ಲಿ ನಿಲ್ಲಿಸಲಾಗಿತ್ತು. ಹೀಗೆ ಹೇಳುತ್ತಾ ಹೋದ್ರೆ ಉದಾಹರಣೆಗಳು ತುಂಬಾ ಇದೆ. ಒಂದು ವೇಳೆ ಭಾರತ ಪಾಕಿಸ್ತಾನದಲ್ಲಿ ಆಡದೆ ಹೋದ್ರೆ ಬಿಸಿಸಿಐ ಹಾಗೂ ಐಸಿಸಿಯ ವಿರುದ್ಧ ಕೋರ್ಟ್ ಅಲ್ಲಿ ದಾವೆ ಹೂಡುತ್ತೇವೆ ಅಂತ ಪಿಸಿಬಿ ಎಚ್ಚರಿಸುತ್ತಿದೆ. ಸದ್ಯದ ಮಟ್ಟಿಗೆ ಭಾರತ ಹಿಂದಿನಿಂದಲೂ ಹೇಳುತ್ತಾ ಬಂದಿದೆ, ನಾವು ಪಾಕಿಸ್ತಾನಕ್ಕೆ ತೆರಳಲ್ಲ, ನಾವು ಹೈಬ್ರಿಡ್ ಮಾಡೆಲ್ ಅನ್ನು ಒಪ್ಪಿಕೊಳ್ಳುತ್ತೇವೆ, ಆದ್ರೆ ಪಾಕಿಸ್ತಾನದಲ್ಲಂತೂ ಆಡಲ್ಲ ಅಂತ. ಇನ್ನು ಬೇರೆ ಕ್ರಿಕೆಟ್ ಮಂಡಳಿ ಕೂಡ ಪಾಕಿಸ್ತಾನದಲ್ಲಿ ಆಡುತ್ತಾರಾ ಅಥವಾ ಅವರು ಕೂಡ ಹೈಬ್ರಿಡ್ ಮಾಡೆಲ್ ಅನ್ನು ಕೂಡ ಬಯಸುತ್ತಾರಾ ಅಂತ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ. ಸದ್ಯಕ್ಕೆ ಭಾರತ ಮಾತ್ರ ತೆರಳದೆ ಇರಲು ಬಯಸುತ್ತಿದೆ. ನಾನು ಆಗ್ಲೇ ಹೇಳಿದಾಗೆ ಪಾಕಿಸ್ತಾನ ಐಸಿಸಿ ಚಾಂಪಿಯನ್ ಟ್ರೋಫಿಯ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ. ಅದರಲ್ಲಿ ಭಾರತ ಎಲ್ಲ ಕ್ರಿಕೆಟ್ ಪಂದ್ಯಾಟಗಳನ್ನು ಲಾಹೋರ್ನ ಗಡಫ್ ಸ್ಟೇಡಿಯಂನಲ್ಲಿ ಆಡಿಸಲಾಗುತ್ತದೆ. ಫೆಬ್ರವರಿ 20, 2025ರಂದು ಭಾರತ ಹಾಗೂ ಬಾಂಗ್ಲಾದೇಶ, ಫೆಬ್ರವರಿ 23ರಂದು ಭಾರತ ಹಾಗೂ ನ್ಯೂಜಿಲೆಂಡ್ ಹಾಗೂ ಮಾರ್ಚ್ 1ರಂದು ಭಾರತ ಮತ್ತು ಪಾಕಿಸ್ತಾನ ಅಂತ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಎಲ್ಲ ಪಂದ್ಯಾಟಗಳನ್ನು ಲಾಹೋರ್ನಲ್ಲಿ ಯಾಕೆ ಆಡಿಸುವುದೆಂದರೆ ಈ ಲಾಹೋರ್ ಹಾಗೂ ಭಾರತದ ಗಡಿ ತುಂಬಾ ಹತ್ತಿರದಲ್ಲಿದೆ. ಒಂದು ವೇಳೆ ಪಂದ್ಯಾಟ ಮುಗಿದ ತಕ್ಷಣ ಭಾರತದ ಆಟಗಾರರು ಲಾಹೋರ್ನಿಂದ ಭಾರತಕ್ಕೆ ತೆರಳಬಹುದು. ಹಾಗೆ ಭಾರತದ ಸಪೋರ್ಟರ್ಗಳು ಕೂಡ ಲಾಹೋರ್ನಿಂದ ಭಾರತಕ್ಕೆ ತೆರಳಬಹುದು. ಇದು ಪಾಕಿಸ್ತಾನದ ಪ್ಲಾನ್. ಭಾರತದ ಪ್ಲಾನ್ ಬೇರೆ ಇದೆ. ಒಂದು ವೇಳೆ ಪಾಕಿಸ್ತಾನ ಹೈಬ್ರಿಡ್ ಮಾದರಿಯನ್ನು ಒಪ್ಪದೆ ಹೋದರೆ ಪಾಕಿಸ್ತಾನವನ್ನೇ ಹೊರಗಿಟ್ಟು ಭಾರತ ಐಸಿಸಿ ಚಾಂಪಿಯನ್ ಟ್ರೋಫಿಯನ್ನು ಸೌತ್ ಆಫ್ರಿಕಾದಲ್ಲಿ ಆಡಿಸಲಾಗುವುದು ಅಥವಾ ಭಾರತದಲ್ಲಿ ಆಡಿಸಲಾಗುವುದು. ಈ ವಿಚಾರ ಪಾಕಿಸ್ತಾನಕ್ಕೆ ಇನ್ನಷ್ಟು ಆಘಾತ ಉಂಟಾಗಿದೆ. ಈ ಚಾಂಪಿಯನ್ ಟ್ರೋಫಿಯ ಬಗ್ಗೆ ಇದುವರೆಗೂ ಒಂದು ಫೈನಲ್ ಟಚ್ ಇದುವರೆಗೆ ಸಿಗಲಿಲ್ಲ. ಎಲ್ಲವೂ ಒಂದು ಕನ್ಫ್ಯೂಷನ್ ಅಲ್ಲಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಇದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗಲಿದೆ. ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಕೂಡ ಒಂದು ದಿವಾಳಿ ಅಂಚಿನಲ್ಲಿದೆ. ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಕಾದು ನೋಡುವ.